ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಯುಗಾದಿ ಹಬ್ಬಕ್ಕಾಗಿ ಬೇವಿನ ಹೂವಿನಿಂದ ಬೇವು ಬೆಲ್ಲವನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ನಿಂಬ ಪುಷ್ಪ ಭಕ್ಷಣ ಅಂತ ಹೇಳ್ತೀವಲ್ವ, ಹಾಗಾಗಿ ನಿಂಬ ಪುಷ್ಪದಿಂದ ಬೇವು ರುಚಿಯಾಗಿ ಹೇಗೆ ಮಾಡ್ಕೋಬೇಕು, ದೇವರ ನೈವೇದ್ಯಕ್ಕೆ ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣಂತೆ. ಸ್ನೇಹಿತರೆ, ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ, ಆದರೂ ಸಹ ನಾಳೆ ಬೆಳಗ್ಗೆ ನೀವು ಬೇವನ್ನು ಪ್ರಿಪೇರ್ ಮಾಡ್ಕೋಬೋದು. ಇವತ್ತೆಲ್ಲರೂ ಬೇವಿನ ಸೊಪ್ಪನ್ನು ತಂದು ಇಟ್ಕೊಂಡಿರ್ತೀರ. ನಾನು ಸಹ ಸಂಜೆ ತೊಗೊಂಡು ಬಂದೆ, ಹಾಗಾಗಿ ಸ್ವಲ್ಪ ಎಲ್ಲ ಕೆಲಸ ಇತ್ತಲ್ವ, ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಆದರೂ ಸಹ ರಾತ್ರಿನೇ ಹಾಕ್ತಾಯಿದ್ದೀನಿ, ನಾಳೆ ಬೆಳಗ್ಗೆಗೆ ನೀವು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ನೋಡಿರಿ, ಈ ರೀತಿ ಬೇವಿನ ಹೂವನ್ನು ನಾವು ಈ ರೀತಿಯಾಗಿ ಬಿಡಿಸ್ಕೋಬೇಕು. ನಾವು ಕರಿಬೇವನ್ನು ಹೇಗೆ ಬಿಡಿಸ್ತೀವಲ್ವ ಆ ರೀತಿಯಾಗಿ ಹೀಗೆ ಎಳೆದ್ಬಿಟ್ರೆ ಬೇವಿನ ಹೂವೆಲ್ಲ ಬಂದುಬಿಡುತ್ತೆ. ನೋಡಿರಿ, ತುಂಬ ರುಚಿಯಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಕೆಲವು ಕಡೆ ಎಲ್ಲ ಬೇವಿನ ಎಲೆಗಳಿಗೆ ಬೆಲ್ಲವನ್ನು ಇಟ್ಕೊಂಡು ತಿಂದುಬಿಡ್ತಾರೆ, ಬೇವು ಬೆಲ್ಲ ಅಂದ್ಬಿಟ್ಟು. ಆ ಥರ ಅಲ್ಲ, ಹೀಗೆ ಮಾಡ್ಕೊಳ್ರಿ. ಮತ್ತು ಉತ್ತರ ಕರ್ನಾಟಕದ ಕಡೆ, ಬಳ್ಳಾರಿ, ಹೊಸಪೇಟೆ ಈ ಕಡೆ ಎಲ್ಲ ಇದೇ ರೀತಿಯಾಗಿ ಮಾಡ್ತಾರೆ. ಆಂಧ್ರ ಕಡೆನೂ ಅಷ್ಟೇ, ಪಚ್ಚಡಿ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮಾಡೋದು. ಹೀಗೆ ಎಲ್ಲ ಬೇವಿನ ಹೂಗಳನ್ನು ಬಿಡಿಸ್ಕೋಬೇಕು. ತುಂಬ ಜಾಸ್ತಿ ಬೇಕಾಗೋದಿಲ್ಲ, ಹೂವಷ್ಟೇ ನಾವು ತೆಕ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನೋಡಿರಿ, ಹೀಗೆ ಬೇವಿನ ಹೂವೆಲ್ಲ ನೀಟಾಗಿ ಬಿಡಿಸ್ಕೊಳ್ಳೋದು. ಇದು ನಾನು ದೇವ್ರ ನೈವೇದ್ಯಕ್ಕೂ ಆಗುತ್ತೆ ಅಂತ ಮಾಡಿಡ್ತಾ ಇದ್ದೀನಿ. ಎಲ್ಲ ಹೂಗಳನ್ನು ಈ ರೀತಿಯಾಗಿ ಬಿಡಿಸ್ಕೋಬೇಕು. ತುಂಬ ಚೆನ್ನಾಗಿ ಬಂದಿದೆ ಈ ಸಲ ಬೇವಿನ ಹೂವೆಲ್ಲನೂ. ತುಂಬ ಎಷ್ಟೊಂದಿದೆ ಈ ಬೇವಿನ ಸೊಪ್ಪಲ್ಲಿ. ಮತ್ತು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಕ್ಕೊಳ್ಳೋದು ಅಷ್ಟೇ. ಕೆಲವ್ರ ಮನೆಗಳಲ್ಲಿ ತುಂಬ ಜಾಸ್ತಿ ಮಾಡಿ ಇಟ್ಟಿರ್ತಾರೆ, ಅದನ್ನು ಕುಡಿತಾರೆ ಸಹ. ಅಂದರೆ ಸ್ವಲ್ಪ ನೀರಾಗಿ ಮಾಡಿಕೊಂಡು ಕುಡಿತಾರೆ, ಬೇವಿನ ಒಂದು ಬೆಲ್ಲವನ್ನು ಸೇರಿಸ್ಕೊಂಡು ಬೇವನ್ನು. ಕೆಲವರು ತಿಂತಾರೆ ಗಟ್ಟಿಯಾಗಿ ಮಾಡಿಕೊಂಡು, ಅವರವರ ಅನುಕೂಲ ಅದು. ನಾನು ನಿಮಗೆ ಎರಡೂ ರೀತಿಯಾಗಿ ಹೇಳ್ತೀನಿ ಯಾವ ಥರ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು. ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ಟ್ರೈ ಮಾಡಿರಿ. ಫಸ್ಟ್ ಟೈಮ್ ಮಾಡ್ತಾ ಇರೋರು ಟ್ರೈ ಮಾಡಿ ನೋಡಿರಿ, ಚೆನ್ನಾಗಿ ಅನಿಸಿದರೆ ಪ್ರತಿ ವರ್ಷ ಅದೇ ಥರ ಮಾಡ್ಕೊಳ್ರಿ. ಬೇವಿನ ಹೂವನ್ನೇ ನಾವು ಸೇವನೆ ಮಾಡಬೇಕು, ಬೇವಿನ ಸೊಪ್ಪಲ್ಲ. ನಿಂಬ ಪುಷ್ಪ ಭಕ್ಷಣ ಅಂತ ಹೇಳ್ತೀವಲ್ವ, ಪಂಚಾಂಗದಲ್ಲೆಲ್ಲ ಕೊಟ್ಟಿರ್ತಾರೆ. ಹಾಗಾಗಿ ನಿಂಬ ಪುಷ್ಪವನ್ನೇ ನಾವು ಸೇವನೆ ಮಾಡಬೇಕು. ಈ ರೀತಿ ಬೇವಿನ ಹೂವನ್ನು ನಾನು ಸ್ವಲ್ಪ ಬಿಡಿಸಿ ಇಟ್ಕೊಂಡಿದ್ದೀನಿ. ಹೀಗೆ ಕೈಯಲ್ಲಿ ಹಾಕಿ ಹೀಗೆ ಉಜ್ಕೋಬೇಕು. ನಾವು ಚಿಗುರನ್ನು ಹೇಗೆ ಉಜ್ಜುತ್ತೀವಲ್ವ ಆ ರೀತಿಯಾಗಿ ಹೀಗೆ ಉಜ್ಜ್ತಾ ಇದ್ದರೆ ಆ ಹೂವಿನ ಪಕಳೆಗಳೆಲ್ಲನೂ ಕೆಳಗಡೆ ಬೀಳುತ್ತೆ. ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ಹೀಗೆ ಎಲ್ಲನೂ ನೀಟಾಗಿ ಉಜ್ಕೊಂಬಿಡಬೇಕು. ದೇವ್ರ ನೈವೇದ್ಯಕ್ಕೂ ಸಹ ಹೀಗೆ ಮಾಡಿ ಇಡ್ಬೋದು ಸ್ನೇಹಿತರೆ. ಆಮೇಲೆ ನೀವು ಏನೇನು ಹಾಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಂತೆ. ನೋಡಿರಿ, ಎಲ್ಲ ಹೂಗಳು ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ. ಹೀಗೆ ಒಂದು ಸಲ ಉಜ್ಕೊಂಡ್ಬಿಟ್ರೆ ಇದನ್ನು ಒಂದು ಸಲ ನೀಟಾಗಿ ಕೇರ್ ಬಿಡಬೇಕು. ಅಂದರೆ ಏನಂತೀರ ನೀವು ಗೊತ್ತಿಲ್ಲ, ನಾವು ಕೇರೋದು ಅಂತೀವಿ, ಮರದಲ್ಲಿ ಹಾಕಿ. ಹೀಗೆ ಮರದಲ್ಲಿ ಹೀಗೆ ಕೇರ್ ಬಿಟ್ಟರೆ ಆ ಎಲ್ಲನೂ ಏನು ಹೂವಿನ ಪಕಳೆಗಳೇನಿರುತ್ತೆ ಅದು ತುಂಬ ಹಗುರ ಇರುತ್ತಲ್ವ, ಮುಂದೆ ಬಂದುಬಿಡುತ್ತೆ. ನೋಡಿರಿ, ಹೀಗೆ ಇದು ಕಾಣಿಸ್ತಾ ಇದೆಯಾ ನಿಮಗೆ? ಇದು ನಾವು ಸೇವನೆಯನ್ನು ಮಾಡಬೇಕಾಗಿರೋದು ಹೂವು, ಬೇವಿನ ಮರದ ಹೂವು. ನೋಡಿರಿ, ಹೀಗೆ ಕೇರ್ ಬಿಟ್ಟರೆ ನೀಟಾಗಿ ಆ ಹೂವಿನ ಪೆಟಲ್ಸ್ ಎಲ್ಲ ಏನಿರುತ್ತೆ ಅದೆಲ್ಲನೂ ನೀಟಾಗಿ ಮುಂದೆ ಬರುತ್ತೆ. ತುಂಬ ಲೈಟ್ ವೆಯ್ಟ್ ಇರುತ್ತಲ್ಲ, ಹಾಗಾಗಿ ಕೇರ್ತಾ ಇದ್ದರೆ ಮುಂದೆ ಬಂದುಬಿಡುತ್ತೆ ಅದು ಹೂವೆಲ್ಲನೂ. ನೀಟಾಗಿ ಅದನ್ನು ತೆಕ್ಕೊಂಡು ನಾವು ಒಂದು ಬಟ್ಲಿಗೆ ಹಾಕ್ಕೋಬೇಕು. ಹೀಗೆ ನೋಡಿರಿ, ನಾನು ಇದಕ್ಕೆ ಹಾಕಿಡ್ತಾ ಇದ್ದೀನಿ. ಎಷ್ಟು ಪರಿಮಳ ಇರುತ್ತಂದರೆ ಘಮ್ಮಂತ ಇದೆ. ಈ ಥರ ಕೇರ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದೇನು ಕಹಿ ಇರಲ್ಲ ಸ್ನೇಹಿತರೆ. ನೀವು ಈ ಥರ ಹೂವನ್ನು ಹೀಗೆ ಮಾಡಿಕೊಂಡು ಇದಕ್ಕೆ ಏನೇನು ಬೆಲ್ಲ ಎಲ್ಲ ಹಾಕ್ಕೊಂಡು ತಿಂದರೆ ಸ್ವಲ್ಪನೂ ಕಹಿ ಇರಲ್ಲ ನಿಮಗೆ. ನೀವು ಬೇವಿನ ಎಲೆ ತಿಂದರೆ ಕಹಿನೇ ಇರುತ್ತೆ ಅದು. ಇದು ನಿಂಬ ಪುಷ್ಪ ಅಂತ ಕರಿತೀವಲ್ವ, ಇದನ್ನೇ ತಿನ್ನಬೇಕು ನಾವು. ದೇವರಿಗೂ ಸಹ ಇದನ್ನೇ ನೈವೇದ್ಯವನ್ನು ಮಾಡಬೇಕು. ನೋಡಿರಿ, ಇಷ್ಟು ಬಂದಿದೆ, ಇಷ್ಟು ತೆಕ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ನಾನು. ಬೆಲ್ಲದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ತೊಗೊಂಡಿದ್ದೀನಿ, ಸಣ್ಣ ಸಣ್ಣ ತುಂಡುಗಳು ಮಾಡಿ. ನೀವು ಪಿಸ್ತಾ, ಖರ್ಜೂರ, ಒಣ ಖರ್ಜೂರ ಎಲ್ಲವನ್ನು ಹಾಕ್ಕೋಬೋದು. ಮತ್ತು ಇದಕ್ಕೆ ಸ್ವಲ್ಪ ಗಸಗಸೆಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂಚೂರು ಮಾವಿನಕಾಯಿ ತುರಿ, ಒಂದು ಸ್ವಲ್ಪನೇ, ಜಾಸ್ತಿ ಬೇಡ. ಇದು ಹೊಸ ಫಲ ಅಂದ್ಬಿಟ್ಟು ಇದನ್ನು ದೇವರಿಗೆ ನೈವೇದ್ಯವನ್ನು ಮಾಡಬೇಕು. ಈ ರೀತಿ ಎಲ್ಲನೂ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಇದನ್ನು ಫಸ್ಟು ನಾವು ದೇವರಿಗೆ ನೈವೇದ್ಯವನ್ನು ಮಾಡ್ತೀವಿ. ಆಮೇಲೆ ನಾವು ತಿನ್ನಲಿಕ್ಕೆ ಹೀಗೆ ಬಳಸ್ಕೋಬೋದು. ಇದನ್ನು ಹೀಗೆ ತಿಂದ್ರೂ ತುಂಬ ರುಚಿ ಇರುತ್ತೆ. ಇಲ್ಲ ನಮಗೆ ಒಂದು ಸ್ವಲ್ಪ ಪಾಯಸದ ಥರ ಬೇಕು, ಸ್ವಲ್ಪ ನೀರಾಗಿ ಬೇಕು ಅಂತಂದರೆ
ಒಂಚೂರು ಹುಣಸೆ ಹಣ್ಣಿನ ರಸವನ್ನು ಇದಕ್ಕೆ ಹಿಂಡ್ಕೋಬೇಕು. ತುಂಬ ಜಾಸ್ತಿ ಬೇಡ, ಯಾಕಂದರೆ ನಾವು ಮಾವಿನಕಾಯಿ ತುರಿ ಹಾಕಿರ್ತೀವಿ, ಸ್ವಲ್ಪ ಹುಳಿ ಇರುತ್ತೆ. ಹಾಗಾಗಿ ಒಂಚೂರೇ ಅದು ರಸ ಬೇಕಲ್ವ ನಮಗೆ, ರಸವಾಗಿರಬೇಕು ಅಂದರೆ ಒಂಚೂರು ಹುಣಸೆ ಹುಳಿಯನ್ನು ಹಿಂಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹುರ್ಗಡ್ಲೆ ಪುಡಿ ಅಂದರೆ ಒಣಕೊಬ್ಬರಿ, ಒಂದು ಸ್ವಲ್ಪ ಹುರ್ಗಡ್ಲೆ ಎರಡನ್ನೂ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳೋದು. ಹುಣಸೆ ಹಣ್ಣಿನ ರಸ ಒಂದು ಸ್ವಲ್ಪ, ಹುರ್ಗಡ್ಲೆ, ಒಣಕೊಬ್ಬರಿ ಪುಡಿ ಒಂಚೂರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅಂತೂ ಎಷ್ಟು ರುಚಿ ಇರುತ್ತೆ ಅಂದರೆ ಸ್ನೇಹಿತರೆ, ಪಾಯಸದ ಥರ ಇರುತ್ತೆ. ಆ ಥರ ಹದದಲ್ಲಿ ನೀವು ಮಾಡಿಕೊಂಡು ತಿನ್ಬೋದು. ಇಲ್ಲ ನಮಗೆ ಇಷ್ಟೇ ಸಾಕು ಹೀಗೆ ತಿಂತೀವಿ ಅಂದರೆ ಹೀಗೂ ಸಹ ತಿನ್ಬೋದು. ನಾನೀಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಏನೂ ಹಾಕಿಲ್ಲ. ಇದು ದೇವರ ನೈವೇದ್ಯಕ್ಕೆ ಅಂತ ಮಾಡಿ ಇಟ್ಟಿರೋದು. ಹೀಗೆ ದೇವರ ನೈವೇದ್ಯವನ್ನು ಮಾಡ್ತಾರೆ, ಮಡಿಯಿಂದ ಮಾಡಲಿಕ್ಕೆ ಇದು ಬರುತ್ತೆ. ಆಮೇಲೆ ಬೇಕಂದರೆ ನಾವು ಹುಣಸೆ ಹಣ್ಣಿನ ರಸ ಮತ್ತು ಒಂದು ಸ್ವಲ್ಪ ಹುರ್ಗಡ್ಲೆ ಪುಡಿಯನ್ನು ಸೇರಿಸ್ಕೊಂಡು ತಿಂತೀವಿ. ಯಾಕಂದರೆ ಈಗ ಹುಣಸೆ ಹಣ್ಣಿನ ರಸ ಹಾಕಿಬಿಟ್ರೆ ಅದು ದೇವ್ರ ನೈವೇದ್ಯಕ್ಕೆ ಬರೋದಿಲ್ಲ, ಮಡಿಗೆ ಬರೋದಿಲ್ಲ ಅಂತ ಹೇಳಿ ನಾನು ಸೇರಿಸಿಲ್ಲ ಅಷ್ಟೇ. ನೀವು ಆಮೇಲೆ ಇದಕ್ಕೆ ಸೇರಿಸ್ಕೊಂಡು ತಿನ್ನೋವಾಗ ತಿನ್ಬೋದು. ಇದು ದೇವ್ರ ನೈವೇದ್ಯಕ್ಕೆ ಹೀಗೆ ಮಾಡ್ಕೋಬೋದು ಸ್ನೇಹಿತರೆ. ತುಂಬ ರುಚಿ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಯಾರು ಮಾಡಿಲ್ಲ ಮತ್ತು ಯಾರ ಮನೆಗಳಲ್ಲಿ ಈ ಥರ ಮುಂಚೆಯಿಂದನೂ ಮಾಡ್ತಿರೋ ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ ಸ್ನೇಹಿತರೆ. ಸ್ವಲ್ಪ ಲೇಟ್ ಆಗಿದೆ, ಆದರೂ ಸಹ ಬೆಳಗ್ಗೆ ಎಲ್ಲರೂ ಮಾಡ್ಕೊತೀರಾ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ವಿಡಿಯೋ. ಎಲ್ಲರೂ ನೋಡಿಕೊಂಡು ಈ ರೀತಿಯಾಗಿ ಬೇವನ್ನು ಮಾಡ್ಕೊಳ್ರಿ. ಮತ್ತು ಅಡ್ವಾನ್ಸ್ ಆಗಿ ಎಲ್ಲರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತೀನಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಬೆಳಗ್ಗೆ ನಾನು ನಿಮಗೆ ಪೋಸ್ಟ್ ಮಾಡ್ತೀನಂತೆ. ಮತ್ತೆ ಸಿಗ್ತೀನಿ. ನಮಸ್ಕಾರ.